ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಆರ್ತಿ ಏನು ಹೇಳ್ದೇನೆ ಬೇಕಾದ್ರೆ ನಿಮಗೆ ಅಣ್ಣನ ಹತ್ರ ನಂಬರ್ ಇದೆಯಲ್ಲ, ಅವನಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಆಗ ವಿಮಲನ ದಶರಥ ಸಮಾಧಾನ ಮಾಡ್ತಾ ಇರ್ತಾನೆ. ಸಮಾಧಾನ ಮಾಡ್ಕೊ, ಆರ್ತಿ ಸಿದ್ದು ಬಗ್ಗೆ ಏನು ಹೇಳಿಲ್ಲ ಅಂತ ಅಂದರೆ ಖಂಡಿತ ಸಿದ್ದು ಚೆನ್ನಾಗಿದ್ದಾನೆ ಅಂತ ಅರ್ಥ ಅಂತ ಅಂದಾಗ, ಏನಣ್ಣ ನನ್ನ ಮಗನ ಬಗ್ಗೆ ಕೇಳಕ್ಕೆ ಈ ರೀತಿ ಎಲ್ಲ ನಾನು ಕಾಡಿ ಬೇಡಿ ಕೇಳಬೇಕಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನಾನೇ ಕಾಲ್ ಮಾಡಿ ಅವನ ಹತ್ರ ಮಾತಾಡ್ಬೇಕಂತೆ. ಯಾವ ಮುಖ ಹೊತ್ಕೊಂಡು ಅಣ್ಣ ನಾನು ಮಾತಾಡ್ಲಿ? ನನ್ನ ಮಗ ಮನೆ ಬಿಟ್ಟು ಹೋದ್ರು ಸಹ ಏನು ಮಾತಾಡದೆ ನಾನು ಸುಮ್ಮನಾಗ್ಬಿಟ್ಟೆ. ಮಗಳಾಗಿ ಅಪ್ಪನ ಮಾತು ಮೀರ್ಲೋ ಅಥವಾ ತಾಯಿಯಾಗಿ ಮಗನ ಕಡೆ ಹೋಗ್ಲೋ, ಒಂದು ಅಂದರೆ ಒಂದು ಗೊತ್ತಾಗ್ದಲೆ ನಾನು ಕುಗ್ಗೋಗ್ಬಿಟ್ಟಿದ್ದೀನಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ದಿನ ಕುಗ್ಗಿ ಕುಗ್ಗಿ ಸಾಯ್ತಾ ಇದ್ದೀನಿ ಅಂತ ಅಂದಾಗ, ಈ ರೀತಿ ಎಲ್ಲ ಮಾತಾಡಬೇಡ ಬಿಡ್ತು ಅಂತ ಅನ್ನೋ, ಆಲ್ರೆಡಿ ಮನೇಲಿ ತುಂಬ ಅನಾಹುತಗಳೆಲ್ಲ ಆಗ್ತಾ ಇದೆ ಅಂತ ಅನ್ಬೇಕಾದ್ರೆ ಸುಮಿತ್ರನ ಸಹ ಸಮಾಧಾನ ಮಾಡ್ತಾ ಇರ್ತಾಳೆ. ನಿಮಗೆ ನಾವೆಲ್ಲ ಇದ್ದೀವಿ ವಿಮಲ, ನೀನಾಗಿ ತಲೆ ಕೆಡಿಸ್ಕೋತೀಯ? ನಿನಗೆ ನೋವಾದರೆ ನನಗೂ ನೋವಾಗ್ದಂಗೆ ನೀನು ತಲೆ ಕೆಡಿಸ್ಕೋಬೇಡ, ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ವಿಮಲ ತುಂಬ ಕೋಪ ಮಾಡ್ಕೊಂಡು, ನನಗೆ ಒಂದೊಂದ್ಸಲ ಸುಮಿತ್ರ ತುಂಬ ಕೋಪ ಬರುತ್ತೆ. ಈ ಶಾರದಾ ಇಲ್ಲ ಅಂತ ಅಂದಿದ್ರೆ ನಮ್ಮನೇಲಿ ಈ ರೀತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ ಅಂತ ಅಂದಾಗ, ಗೊತ್ತಿದ್ದೋ ಗೊತ್ತಿಲ್ದಲೆ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ ಅಂತ ನನಗೆ ಅನಿಸ್ತಿದೆ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಹಾಗೆ ಶಾರದನ್ನ ಮನೆಗೆ ಕರ್ಕೊಬರ್ಲಿಲ್ಲ ಅಂತಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ ಅಂತ ಅಂದಾಗ, ಯಾವುದು ಯಾವ ಕೈಲಿ ಇರಲ್ಲ ಅಲ್ವಾ, ಯಾರ ಕೈಲೂ ಏನೂ ಆಗಲ್ಲ, ಎಲ್ಲ ದೇವ್ರು ಆಡಿಸ್ತಾ ಇದ್ದಾನೆ ಅಂತ ವಿಮಲ ಹೇಳ್ತಾ ಇರಬೇಕಾದ್ರೆ, ಏನೋ ಗೊತ್ತಿಲ್ಲ ಆ ರೀತಿ ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೇ ಅಂತ ಈ ಕಡೆ ಸುಮಿತ್ರ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಈಗಿನ ಕಾಲ ಮಕ್ಕಳಿಗೆ ಏನು ಅರ್ಥ ಆಗಲ್ಲ, ಇದರಿಂದ ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ನೋವಾಗುತ್ತೆ ಅಂತ ಸ್ವಲ್ಪನೂ ಪರಿಜ್ಞಾನ ಇರಲ್ಲ. ಏನು ನಮ್ಮ ಜ್ಯೋತಿಕನ್ಗೆ ಒಳ್ಳೆ ಹುಡುಗ ಸಿಕ್ಕಿದ್ರೆ ಅಷ್ಟೇ ಸಾಕು, ಇಲ್ಲ ಅಂತಂದ್ರೆ ಅಂತ ಅನ್ಬೇಕಾದ್ರೆ, ನೋಡು ಸುಮಿತ್ರ ನೀನು ಕಣ್ಣೀರಾಕ್ಬೇಡ, ನಮ್ಮ ಜ್ಯೋತಿಕ ತುಂಬ ಒಳ್ಳೆವಳು, ರಾಜ್ಕುಮಾರ್ ಅಂತ ಹುಡುಗ ಖಂಡಿತ ಸಿಕ್ಕೇ ಸಿಗ್ತಾನೆ, ಸಮಾಧಾನ ಮಾಡ್ಕೊ ಅಂತ ಮತ್ತೆ ವಿಮಲ ಸುಮಿತ್ರನ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಸುಮಿತ್ರ ಮತ್ತೆ ಕಣ್ಣೀರ್ ಹಾಕೊಂಡು, ಏನ್ ಗೊತ್ತಾ ವಿಮಲ, ನನಗಂತೂ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅನಾವಶ್ಯಕವಾಗಿ ಶಾರದನ ಮನೆ ಕರ್ಕೊ ಬಂದ್ಬಿಟ್ಟು ನಾನೇ ನನ್ನ ಮಗಳ ಜೀವನ ಕೈಯಾರ ಹಾಳು ಮಾಡಿದೆ ಅಂತ ಕಣ್ಣೀರ್ ಹಾಕ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಮಲನ ಸಹ ಕಣ್ಣೀರ್ ಹಾಕೊಂಡು, ನಿನ್ನ ಒಳ್ಳೆ ಮನಸ್ಸಿಂದ ನೀನು ಈ ರೀತಿ ಮಾಡಿದೆ, ಆದರೆ ಅವಳು ಈ ರೀತಿ ಮಾಡ್ತಾಳೆ ಅಂತ ಯಾರಿಗೆ ತಾನೇ ಗೊತ್ತಿತ್ತು, ಬೇಜಾರು ಮಾಡ್ಕೋಬೇಡ, ವಿಷಯ ಗೊತ್ತಿದ್ದು ಸಹ ನಾನು ಎಲ್ಲೋ ಒಂದು ಕಡೆ ಮುಚ್ಚಿಟ್ಬಿಟ್ಟೆ ಅಂತ ನನಗೂ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಆದರೆ ಏನು ಮಾಡೋದು ಹೇಳು ಅಂತ ವಿಮಲ ಹೇಳ್ತಾ ಇದ್ರೆ, ಆದರೂ ನನ್ನ ಮಗಳ ಜೀವನನ ನಾನೇ ಹಾಳು ಮಾಡಿದೆ ಅನ್ನೋ ಪಟ್ಟನ ನಾನು ವಹಿಸ್ಕೊಬಿಟ್ಟೆ ಅಂತ ತಾಯಿ ಆಗ್ಬಿಟ್ಟೆ ಅಂತ ಮತ್ತೆ ಪುನಃ ಕಣ್ಣೀರು ಹಾಕ್ತಿದ್ರೆ, ಈ ಕಡೆ ಮತ್ತೆ ವಿಮಲ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರ ಮತ್ತು ವಿಮಲ ಆಳೋದನ್ನು ನೋಡಿ ಈ ಕಡೆ ದಶರಥ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ನೋಡು ಸುಮಿತ್ರ, ಜ್ಯೋತಿಕ ನಮ್ಮ ನಿಜವಾದ ಮಗಳಲ್ಲ, ನಮ್ಮ ಎತ್ತ ಮಗಳು ಎಲ್ಲಿದ್ದಳು ಅಂತ ನನಗೂ ಗೊತ್ತಿಲ್ಲ, ಆದರೆ ನಿನಗೆ ಹೇಳೋ ಧೈರ್ಯ ನನಗಿಲ್ಲ, ನನ್ನ ಮಗಳ ಶಾಪನ ಏನೋ ಗೊತ್ತಿಲ್ಲ, ನಮಗೆ ಈ ರೀತಿ ಕಷ್ಟದ ಮೇಲೆ ಕಷ್ಟ ಬರ್ತಿದೆ ಅಂತ ಅವನು ಸಹ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ದೀಪು ಬಗ್ಗೆ ಡಾಕ್ಟರ್ ಹತ್ರ ಮಾತಾಡ್ತಾ ಇರ್ತಾನೆ. ಹೌದು ಡಾಕ್ಟರ್, ನಾವು ಸಡನ್ ಆಗಿ ಮನೆ ಚೇಂಜ್ ಮಾಡಬೇಕಾಗಿತ್ತು, ನೆಲದ ಮೇಲೆ ದೀಪು ಮಲಗ್ತಾ ಇದ್ದಾಳೆ, ಅಂಥ ಪರಿಸ್ಥಿತಿ ಬಂದಿದೆ, ನೀವೇ ಬೇರೆ ಹೇಳಿದ್ರಲ್ಲ ಅವಳ ಮೇಲೆ ಈ ಥರ ಪರಿಣಾಮ ಬೀರಬಾರ್ದು ಅಂತ, ಆದರೆ ನಮ್ಮ ಪರಿಸ್ಥಿತಿ ಈ ಥರ ಇದೆ ಅಂತ ತನ್ನ ಕಷ್ಟಗಳನ್ನೆಲ್ಲ ಡಾಕ್ಟರ್ ಹತ್ರ ಸಿದ್ದು ಮಾತಾಡ್ತಾ ಇರ್ತಾನೆ. ಹಾಗೆ ಅವಳಿಗೆ ಯಾವುದೇ ರೀತಿ ಡಿಸ್ಕಂಫರ್ಟ್ ಆಗ್ದಂಗೆ ನಾನು ನೋಡ್ಕೋತಾ ಇದ್ದೀನಿ, ಆದರೆ ಏನು ಮಾಡಲಿ, ಇದೆಲ್ಲ ನಮ್ಮ ಅನಿವಾರ್ಯ ಅಂತ ಸಿದ್ದು ಹೇಳ್ತಿದ್ರೆ ನಮಗೆ ಅರ್ಥ ಆಗುತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಸಿದ್ಧಾರ್ಥ್, ಏನೇ ಪ್ರಾಬ್ಲಮ್ ಆದರೂ ಸಹ ಇಮಿಡಿಯೇಟ್ಲಿ ಕಾಲ್ ಮಾಡಿಕೊಂಡು ನನ್ನ ಹತ್ರ ಬನ್ನಿ ಅಂತ ಅಂದಾಗ, ಓಕೆ ಸರ್ ಥ್ಯಾಂಕ್ ಯು ಅಂತ ಫೋನ್ ಕಟ್ ಮಾಡಿ ದೀಪು ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಆಟದ ಒಬ್ಬ ಗಂಡಸು ನಗಾಡ್ಕೊಂಡು ಸಿದ್ದು ಮುಂದೆ ನಿಂತ್ಕೊಂಡು ಹಾಗೆ ಮತ್ತೆ ನಗಾಡ್ತಿದ್ರೆ ಸಿದ್ದುಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಈ ವ್ಯಕ್ತಿ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ನೀವು ಹೊಸಬ್ರ ಸರ್, ನಮಸ್ಕಾರ ಅಂತ ಅಂದಾಗ, ನಮಸ್ಕಾರ ನಾವು ಹೊಸಬ್ರು ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ನೀವ್ಯಾರು ಅಂತ ಕೇಳ್ತಾ ಇದ್ರೆ, ಈ ವಟದವ್ರನ್ನು ಅದನ್ನೆಲ್ಲ ಬಿಟ್ಟಾಕಿ, ಅಲ್ಲ ಸರ್ ಈ ನಡುರಾತ್ರಿಲಿ ಯಾರ ಜೊತೆ ಮಾತಾಡ್ತಾ ಇದ್ರಿ, ಏನಾದರೂ ಸೀಕ್ರೆಟ್ ಇದ್ರೆ ನನ್ನ ಹತ್ರ ಹೇಳ್ಕೊಡಿ ಅಂತ ಹೇಳ್ಬೇಕಾದ್ರೆ, ಆ ರೀತಿ ಏನಿಲ್ಲ ಡಾಕ್ಟರ್ ಜೊತೆ ಮಾತಾಡ್ತಿದ್ದೆ ಅಂತ ಸಿದ್ದು ಹೇಳ್ತಿದ್ರೆ, ಓಹೋ ಡಾಕ್ಟರ್ ಜೊತೆ ನಾ ಎಂಟಿ ಪಕ್ಕದಲ್ಲಿದ್ರು ಸಹ ಇನ್ನೊಬ್ರು ಡಾಕ್ಟರ್ ಬೇರೆ ನಿಮಗಿದ್ದಾರಾ ಅಂತ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾನೆ. ಏನು ಸರ್ ಥ್ಯಾಂಕ್ ಯು ಸೋ ಮಚ್, ಆದಷ್ಟು ಬೇಗ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಅಂತ ಅಂದಾಗ ಸಿದ್ದು ಕೋಪ ಮಾಡ್ಕೊಂಡು, ಏನ್ರಿ ಮಾತಾಡ್ತಾ ಇದ್ದೀರಾ ಅಂತ ಕೇಳಬೇಕಾದ್ರೆ, ಕೂಲ್ ಸರ್ ಕೂಲಾಗಿರಿ, ನನಗೂ ಮದುವೆ ಆಗಿದೆ, ಆ ಕಡೆ ಮಧುರ ಮಂಜುರಿ ಇದ್ಲು ಅಂತ ನನಗೂ ಸ್ವಲ್ಪ ಹೇಳ್ಬೋದಲ್ವಾ ಅಂತ ಅಂದಾಗ ಸಿದ್ದು ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಸಿದ್ದು ತುಂಬ ಕೋಪ ಮಾಡ್ಕೊಂಡು, ಏನ್ರಿ ಮಾತಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಕೂಲಾಗಿರಿ ಸರ್, ನನ್ನ ಹೆಸರು ಸಂಜಯ್ ಅಂತ ಈ ಕಡೆ ಶೇಕ್ ಹ್ಯಾಂಡ್ ಕೊಡೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಒಬ್ಬ ದೊಡ್ಡ ಕುಡುಕ ಬಂದು ಅವ್ರನ್ನ ದುಃಖೆ ಬಿಡ್ತಾನೆ. ಸಾರಿ ಸರ್, ನನ್ನ ದಯವಿಟ್ಟು ಕ್ಷಮಿಸಿ ಅಂತ ಸಿದ್ದು ಹತ್ರ ಹೇಳ್ಬಿಟ್ಟು, ನೋಡಿ ಸರ್ ಇವನು ಮಾತೆಲ್ಲ ಕೇಳಬೇಡಿ, ಇವನು ಈ ವಟಾರದವನ್ನೇ, ಆದರೆ ಇವನ ಹೆಸರು ಸಂಜಯ್ ಅಲ್ಲ, ಇಡೀ ವಟಾರದವರೆಲ್ಲರೂ ಸಹ ಸಂಶಯ ಅಂತ ಕರೀತಾರೆ ಅಂತ ಅಂದಾಗ, ಏನು ಸಂಶಯನ, ಇವ್ರ ಹೆಸರು ಆ ಥರ ಇದೆಯಾ ಅಂತ ಅನ್ಬೇಕಾದ್ರೆ, ಅಯ್ಯೋ ಇವನು ಎತ್ತು ತಾಯಿ ಮೇಲೂ ಸಂಶಯ ಮಾಡ್ತಾನೆ, ಹಾಗೆ ಪಕ್ಕದ ಮನೆ ನಾಯಿ ಬಗಳಿದ್ರು ಸಹ ಸಂಶಯ ಪಡ್ತಾನೆ, ಅದಕ್ಕೋಸ್ಕರ ಎಲ್ಲರೂ ಈ ರೀತಿ ಕರಿತಿದ್ದಾರೆ ಸರ್, ಇವ್ನ ಮಾತ್ರ ನಂಬೇಡಿ, ಗೆಟ್ ಔಟ್ ಐಸೆ ಅಂತ ಅವನನ್ನ ಬೈದ್ಬಿಟ್ಟು ಕಳಿಸ್ಬಿಟ್ಟು, ಗುಡ್ ನೈಟ್ ಸರ್ ಸ್ವೀಟ್ ಡ್ರೀಮ್ ಅಂತ ಈ ಕುಡುಕ ಸಿದ್ದಂಗೆ ಹೇಳಿ ಹೋಗ್ತಾ ಇರ್ತಾನೆ.
ಹಾಗೆ ಒಂದು ಕಡೆ ಮನೇಲಿ ಎಲ್ಲರೂ ಮಲಗ್ತಾ ಇರಬೇಕಾದ್ರೆ ದೀಪುಗೆ ಶಾರದಾ ಕತೆ ಹೇಳಿ ಮಲಗಿಸ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಈ ಅನುಸೂಯ ವಿಭೂತಿ ಎಲ್ಲ ಇಟ್ಕೊಂಡು ಹಾಗೆ ಕೈಯಲ್ಲಿ ನಿಂಬೆಹಣ್ಣು ಇಟ್ಕೊಂಡು ನೆನೆಸ್ಕೊಂಡು ಮಲ್ಕೋತಿರ್ಬೇಕಾದ್ರೆ ನಾರಾಯಣನ ಜಪ ಮಾಡ್ತಾ ಇರ್ತಾಳೆ. ದೇವರೇ ನನ್ನನ್ನು ಕಾಪಾಡು ಕಾಪಾಡು ಅಂತ ಹಾಗೆ ಜಪ ಮಾಡಿಕೊಂಡು ಮಲಗ್ತಾ ಇರ್ತಾಳೆ. ಏನೇ ಆಗಲಿ ನಾರಾಯಣ ಅಂತ ಜಪ ಮಾಡಿದ್ರು ಸಹ ಭಯ ಕಡಿಮೆ ಆಗ್ತಿಲ್ಲ. ಈ ವಿಷಯನ ಶಾರದನ್ಗೆ ಹೇಳ್ಬೇಕು ಅಂತ ಎದ್ದು ಹೋಗ್ತಿರ್ಬೇಕಾದ್ರೆ ದೀಪು ಇನ್ನೂ ಕಣ್ಣು ಬಿಟ್ಕೊಂಡು ಹಾಗೆ ಮಾತಾಡ್ತಾ ಇರ್ತಾಳೆ. ದೀಪು ಇನ್ನೂ ಮಲಗಿಲ್ವಲ್ಲ, ಹೇಳೋದು ಬೇಡ ಅಂತ ಈ ಕಡೆ ನಿದ್ದೆ ಬಂದಿರೋ ಹಾಗೆ ಅನುಸೂಯನು ಮಲಗಿದ್ರೆ ಇನ್ನೊಂದು ಕಡೆ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ. ನಾಳೆ ನನ್ನ ಬರ್ಡೇ ಇದೆ ಅಂತ ಆರತಿ ಹೇಳಿದ್ಲೋ ಇಲ್ವೋ ಗೊತ್ತಿಲ್ಲ. ದೇವರೇ ನನಗೆ ಫಸ್ಟ್ ವಿಶ್ಶು ನಮ್ಮ ಶಾರದವರೇ ಮಾಡೋ ಹಾಗೆ ಮಾಡು, ನನ್ನ ವಿಶ್ನ ನೀನು ಈಡೇರಿಸು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾರದನ್ನ ನೋಡ್ತಾ ಇರ್ತಾನೆ. ಇದೇನಿದು ಶಾರದವ್ರು ಮಲಗಿಲ್ವಲ್ಲ, ಮೇ ಬಿ ನನಗೆ ವಿಶ್ ಮಾಡೋಕ್ಕೆ ಟೈಮ್ ಆಗಲಿ ಅಂತ ಕಾಯ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಾನು ನಿದ್ದೆ ಬಂದಿರೋ ಹಾಗೆ ಮಲ್ಗೋಣ ಅಂತ ನಾಟಕ ಮಾಡಿಕೊಂಡು ಈ ಕಡೆ ಸಿದ್ದನು ಸಹ ಮಲ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದನು ಸಹ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಎಂಥ ರಾಜ ವೈಭೋಗದಲ್ಲಿ ಸರ್ ನೀವಿದ್ರಿ ಆ ಎ ಸಿ ರೂಮಲ್ಲಿ ಮೆತ್ತನೆ ಹಾಸಿಗೆಯಲ್ಲಿ ಆರಾಮಾಗಿದ್ರಿ, ಆದರೆ ನಮ್ಮ ಜೊತೆ ಸೇರಿಕೊಂಡು ನೀವು ಈ ಚಾಪೆ ಮೇಲೆ ನೆಲದ ಮೇಲೆ ಮಲಗೋ ಪರಿಸ್ಥಿತಿ ಬಂತಲ್ಲ ಅಂತ ಬೇಜಾರಿಂದ ಇರ್ತಿರ್ಬೇಕಾದ್ರೆ ಸಿದ್ದುಗೊಂದು ಮೆಸೇಜ್ ಬರುತ್ತೆ. ಟಣ್ಣನ ಶಬ್ದ ಕೇಳಿದ ತಕ್ಷಣ ಅನುಸೂಯ ಎದ್ರುಕೊಂಡು ಯಾರು ಯಾರು ಅಂತ ಕಿರ್ಚಾಡ್ತಾ ಇರ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಅನುಸೂಯಮ್ಮ ಎದ್ರುಕೋಬೇಡಿ, ಅದು ನನ್ನ ಮೊಬೈಲಿಗೆ ಮೆಸೇಜ್ ಅಂತ ಅಂದಾಗ ಅಮ್ಮ ಏನಾಯಿತು, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಅಂದಾಗ ನನಗೆ ಯಾರೋ ಬಂದಂಗಾಯಿತು, ಅದಕ್ಕೆ ಸ್ವಲ್ಪ ಎದ್ರುಕೊಂಡೆ ಅಂತ ಅನುಸೂಯ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಅನುಸೂಯ ಕೇಳ್ತಾ ಇರ್ತಾಳೆ, ಶಾರದಾ ದೀಪು ಮಲಗಿದ್ಲ ಅಂತ ಅಂದಾಗ ಹ್ಞೂ ಅಮ್ಮ ಅಂತ ಹೇಳ್ತಾ ಇದ್ರೆ ದೀಪು ಅಜ್ಜಿ ನನಗಿನ್ನೂ ನಿದ್ದೆ ಬಂದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ದೀಪು ಇನ್ನೂ ನಿದ್ದೆ ಮಾಡಿಲ್ವಲ್ಲ, ಈ ವಿಷಯನ ಶಾರದಾ ಹತ್ರ ಹೇಳೋಣ ಅಂತ ಅಂದರೆ ದೀಪು ಬೇರೆ ಮಲಗಿಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನೋಡಿ ಅಮ್ಮ ಹೊಸ ಜಾಗ ಅಲ್ವಾ, ಎಲ್ಲರಿಗೂ ಸ್ವಲ್ಪ ನಿದ್ದೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ಒಂದೆರಡು ದಿನ ಆಮೇಲೆ ಅಭ್ಯಾಸ ಆಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ ಮಲಗಿ ಅಂತ ಅಂದಾಗ ಅನುಸೂಯನು ಮಲ್ಕೋತಾಳೆ. ಈ ಕಡೆ ಸಿದ್ದನು ಸಹ ಟೈಮ್ ನೋಡ್ಕೊಂಡು ಹಾಗೆ ಮಲ್ಕೊಬಿಡ್ತಾನೆ. ಎಲ್ಲರೂ ಮಲಗಿರ್ಬೇಕಾದ್ರೆ ಮಾಯಾ ಫೋನ್ನ ಕದಿಲೇಬೇಕು ಅಂತ ಈ ಕಡೆ ಪಾಲಾಕ್ಷ ಮತ್ತು ನವೀನ ಮಾಸ್ಕ್ನ ಹಾಕೊಂಡು ಮುಖಕ್ಕೆ ಆ ವಟಾರದ ಗೇಟನ್ನು ನಿಧಾನಕ್ಕೆ ತೆಗಿತಾ ಇರ್ತಾರೆ. ಪಾಲಾಕ್ಷ ಹೇಳ್ತಾನೆ, ನಿಧಾನಕ್ಕೆ ತೆಗಿಯೋ, ಎಲ್ಲರೂ ಮಲಗಿದ್ದಾರೆ, ಶಬ್ದ ಆಗುತ್ತೆ ಅಂತ ಅಂದಾಗ ನನಗೆ ಅಷ್ಟು ಗೊತ್ತಾಗಲ್ವೇನಪ್ಪ, ನಾನು ನಿಧಾನಕ್ಕೆ ತೆಗ್ದಿದ್ದೀನಿ, ಬಾ ಒಳಗಡೆ ಹೋಗೋಣ ಅಂತ ಕರ್ಕೊಬರ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಹುಷಾರಾಗಿ ಹೋಗ್ಬೇಕು ಕಣೋ, ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ ಅಂತ ಅಂದಾಗ ಮನೆ ಎಲ್ಲಪ್ಪ ಈ ವಠಾರದಲ್ಲಿ ಹುಡುಕ್ಬೇಕು ಅಂತ ಈ ಕಡೆ ನವೀನ ಕೇಳ್ತಿರ್ಬೇಕಾದ್ರೆ ನನಗೆ ಆ ಮನೆ ಯಾವುದು ಅಂತ ತುಂಬ ಚೆನ್ನಾಗಿ ಗೊತ್ತು, ನಿಧಾನಕ್ಕೆ ಬಾರೋ ಅಂತ ಕರ್ಕೊಬಂದ್ಬಿಟ್ಟು ಈ ವಠಾರದಲ್ಲಿರೋ ಡೋರ್ಗಳೆಲ್ಲ ಯಾವ ಥರ ಗೊತ್ತಾ, ಹಿಂದಿನ ಕಾಲದವು ಅಂತ ಅನಿಸುತ್ತೆ, ಒಂದೇಟಿಗೆ ಹೊಡೆದ್ರೆ ಸಾಕು ಎಲ್ಲ ಪುಡಿ ಪುಡಿ ಆಗ್ತವೆ, ಬಾ ಹೋಗೋಣ, ಹೊಡೆಯೋಕ್ಕೇನು ಕಷ್ಟ ಆಗಲ್ಲ ಅಂತ ಅಂದಾಗ ಬಾರಪ್ಪ ಹೊಡೆಯೋಣ ಅಂತ ಅಂದಾಗ ಸೌಂಡ್ ಮಾಡಬೇಡ ಕಣೋ, ಬಾರ ನಿಧಾನಕ್ಕೆ ಅಂತ ಪಾಲಾಕ್ಷ ನವೀನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೇನೊಂದು ಕಡೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ನಾವೇನಾದರೂ ಡೋರ್ನ ಹೊಡೆದು ಬಿಟ್ರೆ ಸೌಂಡಿಗೆ ಎಲ್ಲರೂ ಕಿರ್ಚಾಡ್ಬಿಡ್ತಾರೆ, ನಿನ್ನ ಕೈಲಿರೋ ಸ್ಪ್ರೇನ ಏನು ಜಿರ್ಲೆ ಹೊಡೆಯಕ್ಕೆ ಕೊಟ್ಟಿದ್ದೀನಿ ಅದನ್ನು ವಿಂಡೋ ಸೈಡಿಂದ ಅವ್ರ ಮುಖಕ್ಕೆ ಕೊಡಿದ್ರೆ ಹಾಗೆ ಮೂರ್ಛೆ ತಪ್ತಾರೆ, ನಮ್ಮ ಕೆಲಸ ಈಸಿಯಾಗಿ ಮಾಡ್ಕೋಬೋದು ಅಂತ ಅಂದಾಗ ಅದೆಲ್ಲ ಸರಿಯಪ್ಪ, ಗುಡ್ ಐಡಿಯಾ, ಆದರೆ ಲೈಟ್ ಇದೆಯಲ್ಲ ಯಾರಾದರೂ ನೋಡಿದರೆ ಏನು ಮಾಡೋದು ಅಂತ ಅಂದಾಗ ಇರೋ ಬರ್ತಾನೆ ಅಂತ ಹೋಗಿ ಆ ಲೈಟ್ ಫ್ಲಗ್ ಎಲ್ಲ ತೆಗೆದ್ಬಿಟ್ಟು ಆಫ್ ಮಾಡಿ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಕಿಟಕಿ ಹತ್ರ ಹೋಗ್ಬಿಟ್ಟು ಕಿಟಕಿನ ತೆಗೆದು ಸ್ಪ್ರೇ ಮಾಡೋಣ ಅಂತ ನವೀನ ಪಾಲಾಕ್ಷ ಬರ್ತಾ ಇರಬೇಕಾದ್ರೆ ಇನ್ನೂ ನಿದ್ದೆ ಮಾಡದೆ ಹಾಗೆ ಅನಸೂಯ ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾಕೋ ವಿಂಡೋನ ನೋಡ್ತಾಳೆ. ವಿಂಡೋ ನೋಡಿದ ತಕ್ಷಣ ಇವಳಿಗೆ ತುಂಬ ಭಯ ಆಗಿ ನಾರಾಯಣ ನಾರಾಯಣ ಅವ್ರು ಹೇಳಿದೆಲ್ಲ ನಿಜ ಆಗ್ತಿದೆಯಲ್ಲ, ಕಪ್ಪುಗೆ ದಪ್ಪಗೆ ಉದ್ದಕ್ಕೆ ದೆವ್ವ ಬಂದೇ ಬಿಡ್ತು, ನನ್ನನ್ನು ಬಾಬಾ ಅಂತ ಕರಿತಾ ಇದೆ ಅಂತ ಅಂದಾಗ ಆ ನವೀನ ಕಿಟಕಿನ ತೆಗೆದ್ಬಿಟ್ಟು ಸ್ಪ್ರೇ ಮಾಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ದೆವ್ವ ದೆವ್ವ ಅಂತ ಜೋರಾಗಿ ಅನಸೂಯ ಕಿರ್ಚ್ತಾ ಇರ್ತಾಳೆ. ಅಯ್ಯೋ ಅಪ್ಪ ಯಾರೋ ಒಳಗಡೆ ದೆವ್ವ ದೆವ್ವ ಅಂತ ಅಂತಿದ್ದಾರೆ ಅಂತ ಅಂದಾಗ ಬಾ ಓಡೋಗೋಣ ಇಲ್ಲಿಂದ ಅಂತ ಅವರಿಬ್ಬರು ಓಡೋಗ್ತಾ ಇದ್ರೆ ಇನ್ನೊಂದು ಕಡೆ ಜೋರಾಗಿ ಕಿರ್ಚಿದನ್ನು ನೋಡಿ ಶಾರದಾ ಹಾಗೆ ಸಿದ್ದು ಸಡನ್ನಾಗಿ ಎದ್ಬಿಟ್ಟು ಏನಾಯ್ತಮ್ಮ ಅಂತ ಅನ್ಬೇಕಾದ್ರೆ ದೆವ್ವ ಇತ್ತು, ಆ ಕಿಟಕಿ ಹತ್ರ ದೆವ್ವ ಇತ್ತು ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಕತ್ಲೆ ಹೋಗಿದೆ ಇರಿ ಅಂತ ಅಂದ್ಬಿಟ್ಟು ಟಾರ್ಚ್ ತಗೊಂಡು ವಿಂಡೋ ಎಲ್ಲ ನೋಡಿದಾಗ ಅಲ್ಲಿ ಏನೂ ಇರಲ್ಲ, ನಿಮ್ಮ ಭ್ರಮೆ ಅಂತ ಅನ್ಸುತ್ತೆ ಅನಸೂಯಮ್ಮ, ಏನು ನೋಡಿ ಎದ್ರುಕೊಂಡಿದ್ದೀರಾ ಬಿಡಿ ಅಂತ ಅಂದಾಗ ಈ ಕಡೆ ಶಾರದನು ಸಹ ಸಮಾಧಾನ ಮಾಡ್ತಾ ಇರ್ತಾಳೆ. ಏನು ಭ್ರಮೆ ಅಮ್ಮ, ಅದನ್ನ ನೋಡಿ ಎದ್ರುಕೊಂಡಿದ್ದೀರಾ, ನಿಮ್ಮಿಂದ ದೀಪುನ ಎದ್ರುಕೊಂಡಿದ್ದಾಳೆ ನೋಡಿ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ವಟಾರದ ಕುಡ್ಕ ಮನ್ಕೊಳ್ದಲೆ ಇನ್ನೂ ಹಾಗೆ ಸಾಂಗ್ ಆಡ್ಕೊಂಡು ಬರ್ತಾ ಇರಬೇಕಾದ್ರೆ ಇದೇನಿದು ನಮ್ಮ ವಟಾರ ಎಲ್ಲ ಕತ್ಲೆ ಆಗಿದೆಯಲ್ಲ ಯಾಕೆ ಅಂತ ಕುಡ್ಕೊಂಡು ತೂರಾಡ್ಕೊಂಡು ಬರ್ತಿರ್ಬೇಕಾದ್ರೆ ಇವರಿಬ್ಬರು ಓಡೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಾವಿನ ತಪ್ಪಿಸ್ಕೊತಾನೆ. ಇನ್ನೊಂದು ಕಡೆ ಪಾಲಾಕ್ಷನ ಕೈ ಇಟ್ಕೊಂಡು ಬಿಡೋ ನನ್ನ ಬಿಡೋ, ಯಾರೋ ನೀನು ನಮ್ಮ ವಟಾರದಲ್ಲಿ ಇಷ್ಟೊತ್ತಿನಲ್ಲಿ ಓಡಾಡ್ತಿದ್ಯಾ ಅಂತ ಕುಡ್ಕ ಕೇಳ್ತಾ ಇರ್ತಾನೆ. ದೊಡ್ಡ ಕುಡ್ಕ ನನ್ನ ಮಗನೇ, ನೀನೇನೋ ಕುಡ್ಕೊಂಡು ಇಲ್ಲಿ ತೂರಾಡ್ತಿದೀಯಾ, ಕುಡ್ಕ ನೀನು ಕುಡಿದ್ರೆ ಆರೋಗ್ಯ ಹಾಳಾಗುತ್ತೆ ಅಂತ ಕುಡ್ಕನೇ ಹಾಗೆ ಪಾಲಾಕ್ಷನಿಗೆ ಬೈತಿರ್ಬೇಕಾದ್ರೆ ಅಲ್ಲ ನೀನು ದೆವ್ವಂತೂ ಅಲ್ಲ ದೊಡ್ಡ ಕಳ್ಳ ಅಂತ ಅಂದ್ಬಿಟ್ಟು ಕಳ್ಳ 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 ಎಲ್ಲರೂ ಬನ್ನಿ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಸಿದ್ದು ಡೋರ್ ತೆಗೆದು ಓಡೋಗ್ತಾ ಇದ್ರೆ ಈ ಕಡೆ ಶಾರದಾ ಅನಸೂಯ ಎಲ್ಲರೂ ಬರ್ತಾ ಇರ್ತಾರೆ. ಹಾಗೆ ವಟಾರದವ್ರು ಎಲ್ಲರೂ ಸಹ ಓಡೋಡಿ ಬರ್ತಾ ಇದ್ರೆ ಅಪ್ಪ ಸಿಗಾಕೊಂಡಲ್ಲ ಅಂತ ಅಂದ್ಬಿಟ್ಟು ನವೀನ ಪಾಲಾಕ್ಷನ್ ಬಿಡ್ಸಕ್ಕೆ ಹೋಗ್ಬೇಕಾದ್ರೆ ನವೀನನು ಸಹ ಅಟ್ಯಾಕ್ ಮಾಡೇ ಬಿಡ್ತಾರೆ. ಎಲ್ಲರೂ ಸಹ ಅವರಿಬ್ಬರನ್ನ ಓಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪಾಲಾಕ್ಷ ಮಾತ್ರ ತಗ್ಲಾಕೋತಾನೆ. ಹಾಗೆ ಕಳ್ಳನ ಹಿಡಿದ್ಬಿಟ್ಟು ಕುಡ್ಕ ಹೇಳ್ತಾ ಇರ್ತಾನೆ, ನಾನು ಹಿಡಿದಿದ್ದು ನನಗೆ ಅವಾರ್ಡ್ ಕೊಡಬೇಕು
ಮಾಡಬೇಕು ಅಂತ ಕೂಗಾಡ್ತಿರ್ಬೇಕಾದ್ರೆ ಮೇನ್ ಸ್ವಿಚ್ ಆನ್ ಮಾಡಿ ಅಂತ ಓನರ್ ಹೇಳ್ತಾ ಇರ್ತಾರೆ. ಹಾಗೆ ಆನ್ ಮಾಡೋಕ್ಕೆ ಅಂತ ಕೆಲವು ಜನ ಹೋಗ್ತಾ ಇರಬೇಕಾದ್ರೆ ಪಾಲಾಕ್ಷನ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಮುಖ ತೆಗೀರಿ ಓನರ್ ಅವರೇ, ಮುಖ ತೆಗೀರಿ ಅಂತ ಅನ್ಬೇಕಾದ್ರೆ ಈ ಕಡೆ ಮುಖದ ಮಾಸ್ಕ್ ತೆಗಿಯೋಕ್ಕೆ ಅಂತ ಓನರ್ ಹೋಗ್ತಾ ಇದ್ರೆ ಆ ಕಡೆಯಿಂದ ನವೀನ ಬಂದು ದೊಣ್ಣೆಲಿ ಓನರ ತಲೆಗೆ ಹೊಡೆದೇ ಬಿಡ್ತಾನೆ. ಓನರ್ ಸಡನ್ ಆಗಿ ಬಿದ್ದ ತಕ್ಷಣ ಇವರಿಬ್ರು ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾರೆ. ಹಾಗೆ ಸಿದ್ಧಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಓನರ್ ತಲೆಗೆ ಏಟಾಗಿದ್ದನ್ನು ನೋಡಿ ಗಾಬರಿಯಾಗಿ ನಿಂತಿದ್ದಾಗ ಅಕ್ಕಪಕ್ಕ ಎಲ್ಲರೂ ಸಹ ಮಾತಾಡ್ಕೊಂಡು ಹಾಗೆ ಓನರ್ನ ನೋಡ್ತಾ ಇರ್ತಾರೆ. ಅನ್ಕೊಂಡು ತುಂಬಾ ದೂರದಿಂದ ಓಡಿ ಪಾಲಾಕ್ಷ ಮತ್ತೆ ನವೀನ ತುಂಬಾ ಸುಸ್ತಾಗಿ ಸ್ವಲ್ಪ ದೂರ ಬಂದು ನಿಂತ್ಕೋತಾರೆ. ಆಗ ನವೀನ ಹೇಳ್ತಾ ಇರ್ತಾನೆ, ಅಲ್ಲಪ್ಪ ನಾವು ಯಾವ ಆಂಗಲ್ ಅಲ್ಲಿ ದೆವ್ವ ತರ ಕಾಣ್ತಾ ಇದೀವಿ, ಆ ಹೆಂಗಸು ದೆವ್ವ ಅಂತ ಏನಾದರೂ ಕಿರ್ತಿಲ್ಲ ಅಂತ ಅಂದಿದ್ರೆ ಖಂಡಿತ ನಮ್ಮ ಕೆಲಸ ಸಕ್ಸಸ್ ಆಗೋದು. ಏನಪ್ಪ ಈ ರೀತಿ ಆಯ್ತು, ನಾವು ಅನ್ಕೊಂಡಷ್ಟು ಈಸಿ ಆಗಲ್ಲ, ಒಟ್ಟಾರ್ದರು ಅಷ್ಟು ಸುಲಭವಾಗಿ ಮಲ್ಕೊಂಡಿರಲ್ಲ ನೋಡಿ ಅಂತ ಅನ್ಬೇಕಾದ್ರೆ ಹೂಕೊಂಡು ನನಗೆ ಇವಾಗ ಅರ್ಥ ಆಗ್ತಿದೆ, ಖಂಡಿತ ಈ ಕೆಲಸ ಅಸಾಧ್ಯ ಅಂತ ಪಾಲಾಕ್ಷ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಒಂದು ಫೋನು ರಿಂಗ್ ಆಗ್ತಾ ಇರುತ್ತೆ. ಹಾಗೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಅಮ್ಮ ಕಾಲ್ ಮಾಡ್ತಿದ್ದಾರೆ ಏನು ಹೇಳೋದು ಅಂತ ಅಂದಾಗ ಅಪ್ಪ ಫೋನ್ ಪಿಕ್ ಮಾಡಿ ಏನೋ ಒಂದು ಅಜ್ಜಿಗೆ ಹೇಳಿ ಅಂತ ಅನ್ಬೇಕಾದ್ರೆ ಈ ಕಡೆ ಪಾರಿಜಾತ ಕೇಳ್ತಾ ಇರ್ತಾಳೆ, ಫೋನ್ ಸಿಕ್ತೇನೋ ಪಾಲಾಕ್ಷ ಅಂದಾಗ ಅಯ್ಯಮ್ಮ ಫೋನಿಗೆ ಹೋದ್ರಿ ನಾವು ಜೀವಂತವಾಗಿ ಬದುಕಿದ್ದೆ ಹೆಚ್ಚಾಯಿತು, 5 ನಿಮಿಷ ಮಾರಿದ್ರೆ ನಮ್ಮ ಜೀವನ ತೆಗಿಯೋರು ಅಂತ ಅಂದಾಗ ಯಾಕೋ ಹಾಗಾದರೆ ಫೋನ್ ಸಿಗ್ಲಿಲ್ವಾ ಅಂತ ಅಂದಾಗ ಹೇಳಿದ್ನಲ್ಲಮ್ಮ ನಮ್ಮ ನವೀನ ಸರಿಯಾಗಿ ಕೆಲಸ ಮಾಡ್ದ, ಇಲ್ಲ ಅಂತಂದಿದ್ರೆ ನಮ್ಮ ಜೀವನ ತೆಗಿಯೋರು ಅಂತ ಅಂದಾಗ ಈ ಕಡೆ ಪಾರಿಜಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತ ಏನೂ ಮಾಡೋದು, ಫೋನ್ ಸಿಕ್ಕಿಲ್ಲ, ಬೇರೆ ಯಾರಾದರೂ ನೋಡಿದರೆ ನಮ್ಮ ಕೈ ಚುಪ್ಪೆ ಅಂತ ಅಂದಾಗ ಅದೆಲ್ಲ ನನಗೆ ಗೊತ್ತಮ್ಮ, ದಯವಿಟ್ಟು ಸುಮ್ಮನೆ ಇರು, ನೇರವಾಗಿ ಬಂದು ಮಾತಾಡ್ತೀನಿ, ಆದರೆ ಸ್ವಲ್ಪ ಸುಧಾರಿಸ್ಕೋತೀವಿ, ಇವಾಗ ಫೋನ್ ಇಡ್ತೀನಿ ಅಂತ ಪಾಲಾಕ್ಷ ಫೋನ್ ಕಟ್ ಮಾಡ್ತಾ ಇರ್ತಾನೆ. ಹಾಗೆ ಪಾಲಾಕ್ಷ ಬಾರೋ ತುಂಬ ಸುಸ್ತಾಗ್ತಿದೆ, ಒಂದು ಟೀ ಕೊಡ್ಸೋ ನವೀನ ಅಂತ ಅಂದಾಗ ಬಾರಪ್ಪ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಇನ್ನೊಂದು ಕಡೆ ಒಟ್ಟಾರೆ ಜನರೆಲ್ಲರೂ ಸಹ ತಲೆಗೆ ಏಟ್ ಬಿದ್ದಿರೋ ಓನರ್ಗೆ ಬ್ಯಾಂಡೇಜ್ ಸುತ್ತಿ ಕೂರಿಸಿರ್ತಾರೆ. ಅಯ್ಯೋ ಅಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ, ಯಾರೋ ಪ್ರೀ ಪ್ಲ್ಯಾನ್ ಮಾಡ್ಕೊಂಡೇ ಬಂದು ನನಗೆ ಹೊಡಿಬೇಕು ಅಂತ ಬಂದು ನನ್ನ ತಲೆ ಬುರುಡಿಗೆ ಹೊಡೆದ್ರು ಅಂತ ಅನ್ಬೇಕಾದ್ರೆ ಸಾಕು ಸುಮ್ಮನಿರೆ ಅಂತ ಅಲ್ಲಿರೋ ಒಂದು ಅಜ್ಜಿ ಹೇಳ್ತಾ ಇರ್ತಾರೆ, ಅಲ್ಲ ನಿನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ನೀನೇನು ದೊಡ್ಡ ರಾಜಕಾರಣಿನ ಅಥವಾ ಕೋಟಿ ನಿನ್ನ ಹತ್ರ ಏನಾದರೂ ದುಡ್ಡಿದೆಯಾ, ನಿನ್ನ ಮೇಲೆ ಯಾಕೆ ಹಲ್ಲೆ ಮಾಡ್ತಾರೆ ಅಂಥದ್ರಲ್ಲಿ ಏನಕ್ಕೆ ಮಾಡಿದ್ರು ಅಂತ ಅಂದಾಗ ಮತ್ತು ನನಗೆ ಯಾಕೆ ಹೊಡೆದ್ರು ಅಂತ ಆ ಓನರ್ ಕೇಳ್ತಿರ್ಬೇಕಾದ್ರೆ ಏನೋ ಸಿಕ್ಕಿದ್ದನ್ನ ದೋಚ್ಕೊಳ್ಳೋಕ್ಕೆ ಅಂತ ಬಂದಿದ್ದಾರೆ, ಏನೂ ಸಿಕ್ಕಿಲ್ಲ, ಅದಕ್ಕೆ ನಿನಗೆ 4 ತದ್ಕಿದ್ದಾರೆ ಅಷ್ಟೇ ಬಿಡಪ್ಪ, ಏನೂ ಹಾಕಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಕಣಯ್ಯ, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತ ಅಂದಾಗ ಎಲ್ಲರೂ ಒದೆ ತಿಂದಾದ್ಮೇಲೆ ಸುಮ್ಮನೆ ಕೂತಿದ್ದೀನಿ, ಇವಾಗ ನೀವು ತಾನೇ ಏನು ಮಾಡೋಕ್ಕಾಗ್ತೀರಾ ಬಿಟ್ಬಿಡಿ ಅಂತ ಅಂದಾಗ ಕುಡ್ಕ ಹೇಳ್ತಾ ಇರ್ತಾನೆ, ಅದಕ್ಕೆ ಓನರಯ್ಯ ನಾನು ಹೇಳೋದು ಒಂದು ಕ್ವಾರ್ಟರ್ನ ತೊಗೊಬಿಟ್ರೆ ಯಾವ ಕಳ್ಳನೂ ಸಹ ನಮಗೆ ಹೊಡೆಯಲ್ಲ ಅಂತ ಅವನು ಸಹ ರೇಗಿಸ್ತಾ ಇರ್ತಾನೆ. ಸಿದ್ದು ಮತ್ತೆ ಹೇಳ್ತಾ ಇರ್ತಾನೆ, ಮುಂಚೆ ಯಾರಾದರೂ ಕಳ್ಳರು ಬಂದಿದ್ರ ಅಂತ ಅಂದಾಗ ಇಲ್ಲಪ್ಪ ಇದೇ ಫಸ್ಟು, ಇಷ್ಟು ವರ್ಷದಲ್ಲಿ ಯಾಕೆ ಕಳ್ಳರು ಬಂದಿಲ್ಲ ಅಂತ ಅಲ್ಲಿರೋರೆಲ್ಲ ಹೇಳ್ತಾ ಇರಬೇಕಾದ್ರೆ ಕುಡ್ಕ ಒಂದು ಮಾತನ್ನ ಹೇಳ್ತಾ ಇರ್ತಾನೆ, ನಾನು ನಿಜ ಹೇಳ್ತೀನಿ, ಕಳ್ಳರು ಎಲ್ಲಿಂದ ಬಂದರು ಗೊತ್ತಾ, ನಿಮಗೆ ಹೇಳ ಇವ್ರ ಮನೆ ಬಂದ್ರು, ಸಿದ್ಧ ಸರ್ ನಿಮ್ಮ ಮನೆಯಿಂದ ಬಂದ್ರು ಅಂತ ಅಂದಾಗ ಶಾರದನ್ಗೂ ಸಿದ್ಧನಿಗೂ ಅನಸೂಯನಿಗೂ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗಿ ಹಾಗೆ ಕುಡ್ಕೊಂಡು ಮುಖನ ನೋಡ್ತಾ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.